ಕೇಶವ್ ಸರ್, ಇದು ಒಂದು ರೀತಿಯಲ್ಲಿ ಫಾರ್ ಎವರ್ ವಾರ್ ಥರ ಆಗಿಬಿಟ್ರೆ ಏನು ಸರ್ ಕಥೆ? ಫಾರ್ ಎವರ್ ವಾರ್ ಆದರೆ ಬರೀ ಅಮೆರಿಕಕ್ಕೆ ಇದು ಪ್ರಾಬ್ಲಮ್ ಆಗಲ್ಲ, ಅಮೆರಿಕಕ್ಕೆ ಮಾತ್ರ ಇದ್ರ ನೋವಾಗಲ್ಲ, ಅನುಭವಿಸಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಅಮೆರಿಕಕ್ಕೆ ಅದೇನೋ ಹೇಳ್ತಾರಲ್ಲ ಸರ್, ಶೀತ ಆದರೆ ಭಾರತಕ್ಕೆ ನೆಗಡಿ ಬರುತ್ತೆ, ಅಮೆರಿಕ ಏನು ಕೆಮ್ಮಿದ್ರೆ ಇಲ್ಲಿ ಭಾರತ ಒದ್ದಾಡುತ್ತೆ, ಈ ಮಟ್ಟದಲ್ಲೆಲ್ಲ ಮಾತಾಡ್ತಾರಲ್ಲ ಸರ್. ಇದ್ರ ಕಥೆ ಏನಿಲ್ಲಿ, ಅಮೆರಿಕ ಕಥೆ ಏನಿದೀಗ ಎಕಾನಮಿ ದೃಷ್ಟಿಯಿಂದ ಅಂತ ಬಂದಾಗ? ಕಾರಣ ಇವು ನೋಡಿ ಸರ್, ಈ ಬರೀ ಒಂದು ಯುದ್ಧ ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಯುದ್ಧಕ್ಕೆ ಇಲ್ಲಿವರೆಗೆ 1,00,000 ಕೋಟಿಗೂ ಮಿಗಿಲಾಗಿ ಹಣವನ್ನು ಅಮೆರಿಕ ಖರ್ಚು ಮಾಡಿಕೊಂಡಿದೆ. ಇಸ್ರೇಲ್ 3.7 ಲಕ್ಷ ಕೋಟಿ ಹಣ ಖರ್ಚು ಮಾಡಿದೆ. ಇರಾನ್ 51,400 ಕೋಟಿ ಖರ್ಚು ಮಾಡಿದೆ. ಒಂದು ಅಂದಾಜು ಸರ್, ಎಕ್ಸಾಕ್ಟ್ ಫಿಗರ್ಸ್ ಸದ್ಯಕ್ಕೆ ಯಾರ ಬಳಿನೂ ಇರಲಾರ್ದು, ಒಂದು ಅಂದಾಜಲ್ಲಿ ನಾನು ಮಾತಾಡ್ತಾ ಇದ್ದೀನಿ. 3 ದೇಶಗಳು 5 ಲಕ್ಷ ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡ್ಕೊಂಡ್ಬಿಟ್ಟಿವೆ ಅಂತ. ಅಮೆರಿಕದ ಸಾಲ, ಒಟ್ಟು ಸಾಲದ 1/3 ಭಾಗ ಜಾಸ್ತಿ ಆಯಿತು. 5 ತಿಂಗಳಲ್ಲಿ $39 ಟ್ರಿಲಿಯನ್ ತಲುಪಿದೆ ಅಮೆರಿಕ ಸಾಲ ಅಂತ ಹೇಳಿ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅಂತ? ಇದು ಒಂದು ವಿಶ್ವದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಯಾಕೆಂದ್ರೆ ತುಂಬಾ ಕ್ಲೆವರ್ ಆಗಿ ಇರಾನ್ ಪ್ಲೇ ಮಾಡ್ತಿರೋದ್ರಿಂದ ಈಗ ನೋಡಿ, ಅದ್ ಎಂತ ಒಂದು ಇದನ್ನ ಜಾಗ್ರಫಿಕಲ್ ಇದನ್ನ ಅಡ್ವಾಂಟೇಜ್ ನ ಅದು ಬಳಸ್ಕೊಳ್ತಾ ಇದೆ ಅಂತ ನಾವು ಗಮನಿಸ್ಬೇಕು. ಸೊ ಅದರಿಂದಲೇ ಬಹುಶಃ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಈ ಮಟ್ಟಕ್ಕೆ ಇಡೀ ವಿಶ್ವಕ್ಕೆ ತೊಂದರೆ ಆಗತ್ತೆ ಅಂತ. ಮೋರೋವರ್ ಈಗ ಅಮೆರಿಕ ಕೂಡ ತೊಂದರೆಗೊಳಗಾಗಿದೆ, ಇಡೀ ವಿಶ್ವ ಕೂಡ ತೊಂದರೆಗೊಳಗಾಗಿದೆ. ಹಾಗಂತ ಇರಾನ್ ಅಲ್ಲಿ ನಾವ್ ಇಷ್ಟೆಲ್ಲ ಮಾತಾಡುವಾಗ ಇರಾನ್ ಕೂಡ ಹೆಚ್ಚು ಇರಾನಿನ ಜನ ತೊಂದರೆ ಪಡ್ತಾ ಇದ್ದಾರೆ. ಈಗ ಏನು ಅಂತಂದ್ರೆ, ಯುದ್ಧದ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ಬೋದು ಅಲ್ಲಿ, ಆದ್ರೆ ಅಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. 70% ರೀಚ್ ಆಗಿದೆ ಸರ್, ಅಲ್ಲಿ ಇನ್ಫ್ಲೇಷನ್ 70% ರೀಚ್ ಆಗಿದೆ. ಅವ್ರಿಗೂ ಬೇಕಾಗುವ ದಿನಸಿಗಳು ಕೂಡ ಸಿಗ್ತಾ ಇಲ್ಲ, ಅನೇಕ ಜನರಿಗೆ ಹೊಡೆತ ಬಿದ್ದಿದೆ ಅವ್ರಿಗೂ ಅನ್ನುವಂಥದ್ದು ಕೂಡ ನಿಜವಾದಂತ ಗ್ರೌಂಡ್ ರಿಯಾಲಿಟಿ ಅದು. ಅಂತ ಒಂದ್ ಸನ್ನಿವೇಶದಲ್ಲಿ ನೀವು ಗಮನಿಸಿದ್ರೆ ಇದು ಬರೀ ಭಾರತಕ್ಕೆ ತೊಂದರೆ ಆಗಿದ್ಯಾ ಅಥವಾ ಬರೀ ಏಷ್ಯನ್ ಇಕಾನಮೀಸ್ಗೆ ಮಾತ್ರ ಅಲ್ಲಿಂದ ಬರ್ತಾ ಇತ್ತು ಅವ್ರಿಗೆ ತೊಂದರೆ ಆಗಿದ್ಯಾ ಅಂತಂದ್ರೆ ಇದು ಇಡೀ ವಿಶ್ವಕ್ಕೆ ತೊಂದರೆ ಆಗಿದೆ. ಇವನ್ ನೀವು ಆಸ್ಟ್ರೇಲಿಯಾದಲ್ಲಿ ಪ್ರೈಸಸ್ ನೋಡಿದ್ರೆ ಪೆಟ್ರೋಲ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿರೋದನ್ನ ಗಮನಿಸಬಹುದು. ಸಿಂಗಾಪುರ್ ಅಲ್ಲಿ, ಯುರೋಪ್ ಅಲ್ಲಿ ಕೂಡ 14% ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿರೋದನ್ನ ನೋಡಿದೀವಿ. LPG ಪ್ರೈಸಸ್ ನ ಗಮನಿಸಿದ್ರೆ ಅದು ಕೂಡ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ, ಕೆನಡಾದಲ್ಲಿ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ನಮಗೆ ನಮ್ಮ ವಿಚಾರಕ್ಕೆ ಬಂದ್ರೆ ನೋಡಿ, ರೂಪಾಯಿ ಇಲ್ಲಿವರೆಗೂ ನಾವು $92 ಆಗಿದ್ದೇನೆ ಜಾಸ್ತಿ ಅಂತ ಇದ್ವಿ, ಈಗ $94.60 $1 ಬಂದ್ ಕೂತಿದೆ. ಸೊ ಅಂದ್ರೆ ನಾವು ಹೆಚ್ಚು ಆಮದು ಮಾಡ್ಕೊಳ್ತೀವಿ. ಈಗ ನಮ್ದು ಟೋಟಲ್ ಟ್ರೇಡ್ ಅಲ್ಲಿ ಇಂಪೋರ್ಟ್ಸ್ ಜಾಸ್ತಿ ಇದೆ. ಇವಾಗ ನಾವು ಭಾರತ ಸರ್ಕಾರ ಯೋಚನೆ ಮಾಡ್ತಾ ಇದೆ ನಾವು $1 ಟ್ರಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ಸ್ ಮಾಡೋಣ ಅಂತ. ಅದೆಲ್ಲ ಒಂದು ಪ್ಲಾನ್ ಇತ್ತು. ಆದ್ರೆ ಇವಾಗ ಇಂಪೋರ್ಟ್ ಸದ್ಯಕ್ಕೆ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚು ದುಡ್ಡನ್ನ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮ ಡಾಲರ್ ರೂಪದಲ್ಲೇ ನೋಡಿ ಇದೆಲ್ಲ ಆದ್ರೂ ನಾವು ಡಾಲರ್ ಅಲ್ಲೇ ವ್ಯವಹಾರ ಮಾಡ್ತಾ ಇದೀವಿ ಎಷ್ಟೇ ಇದಾದ್ರೂ. ಯಾಕಂದ್ರೆ ಈಗ ಸದ್ಯಕ್ಕೆ ಇರುವಂತ ಸೇಫ್ ಕರೆನ್ಸಿ ಅಂತ ಹೇಳಿ ಜನ ಅದರಲ್ಲೇ, ವಿಶ್ವದ ರಾಷ್ಟ್ರಗಳು ಕೂಡ ಅದರದಲ್ಲೇ ಕರೆ ಮಾಡ್ತಿರೋದ್ರಿಂದ ನಾವು ಹೆಚ್ಚೆಚ್ಚು ಹಣವನ್ನ ತೆತ್ತಬೇಕಾಗತ್ತೆ. ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗತ್ತೆ. ಇನ್ನು ಗ್ರೌಂಡ್ ಗೆ ಬಂದ್ರೆ ನೀವು ನಮ್ಮಲ್ಲಿ ಸ್ಟಾಕ್ ಇದ್ರೇನು ಏನಾಗತ್ತೆ ಅಂತಂದ್ರೆ, ಒಂದು ನಮ್ಮ ಭಾರತ ಪ್ರತಿದಿನ ನಾವು ಯೂಸ್ ಮಾಡೋದು ಏನು ಪೆಟ್ರೋಲ್ ಡೀಸೆಲ್ ಏನಿರುತ್ತಲ್ಲ, ಇದು ಒಂದೊಂದು ವರ್ಷ ಶ್ರೀಲಂಕಾ ಅಂತ ದೇಶ ಯೂಸ್ ಮಾಡುತ್ತೆ, ಒಂದ್ ವರ್ಷ ನೇಪಾಳ ಯೂಸ್ ಮಾಡುತ್ತೆ ನಾವು ಪ್ರತಿದಿನ ಯೂಸ್ ಮಾಡೋದನ್ನ. ಸೊ ಇಷ್ಟು ಇದನ್ನ ನಾವು ಅದ್ರಲ್ಲಿ 85% ಆಮದೇ ಮಾಡ್ಕೊಳ್ತೀವಿ. ಇನ್ನ ಗ್ಯಾಸ್ ಬಂದ್ರೆ 62% ನಾವು ಆಮದು ಮಾಡ್ಕೊಳ್ತೀವಿ. ಇಂಥ ಸನ್ನಿವೇಶದಲ್ಲಿ ಸಹಜವಾಗಿ ಸ್ವಲ್ಪ ಕ್ರೈಸಿಸ್ ಆದ್ರೇನು, ನಮ್ಗೆ 20% 30% ತೊಂದರೆ ಆದ್ರೇನು, ನಮ್ಮಲ್ಲಿ ಮಿಕ್ಕಿದ್ದು ಸ್ಟಾಕ್ ಇದ್ದು ಅಥವಾ ಬೇರೆ ದೇಶಗಳಿಂದ ತರಿಸ್ತಾ ಇರೋದು ಡೈವರ್ಸಿಫೈ ಮಾಡಿರೋದ್ರಿಂದ ಅದು ಬರೋಕೆ ಸ್ವಲ್ಪ ಸಮಯ ಆದ್ರೇನು, ಈಗ ಆಗ್ಲೇ ನಮ್ಮಲ್ಲಿ ಇಲ್ಲಿ ಹೋಟೆಲ್ಸ್ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ರೆಸ್ಟೋರೆಂಟ್ಸ್ ಗೆ ತೊಂದರೆ ಆಗ್ತಾ ಇದೆ, ಇವೆಲ್ಲವನ್ನ ಮತ್ತೆ ಇವನ್ ಫ್ಯಾಕ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಕಡಿಮೆ ಆಗ್ತಾ ಇರೋದನ್ನ ನೋಡಿದೀವಿ, ಫ್ಯಾಕ್ಟ್ರೀಸ್ ತೊಂದರೆ ಆಗಿದ್ದನ್ನು ನೋಡಿದೀವಿ. ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಯಾರು LPG ಮೇಲೆ ಅವಲಂಬಿತ ಆಗಿದ್ದಾರೆ ಅವ್ರಿಗೆ ತೊಂದರೆ ಆಗಿರೋದನ್ನ ನೋಡಿದೀವಿ. ಜನಸಾಮಾನ್ಯರು ಕೂಡ ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೆ ತೊಂದರೆ ಆಗಿರೋದನ್ನ ನೋಡಿದ್ವಿ. ಮತ್ತೆ ನಮ್ಮಲ್ಲಿ ಕೂಡ ಪ್ರೈಸಸ್ ಕ್ರಮೇಣ ಹೆಚ್ಚಾಗ್ತಾ ಇದೆ. ಇನ್ಫ್ಲೇಷನ್ ನಿಧಾನಗತಿಯಲ್ಲಾದ್ರೂ ಇದು ಹೆಚ್ಚಾಗ್ತಾ ಇದೆ. ಏನಂದ್ರೆ ಈ ಎಸ್ಪೆಷಲಿ ನಮ್ಗೆ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಮೇಲೆ, ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಮ್ಮಿ ಅದ್ರ ಮೇಲೆ ಬೆಲೆ ಹೆಚ್ಚಿಸದೇ ಇದ್ದಿದ್ರಿಂದ ಇದ್ರದ್ದು ಇನ್ನೂ ವೈರಲ್ ಆಗಿ ಪೂರ್ತಿಯಾಗಿ ಆರ್ಥಿಕತೆಗೆ ಇದು ವ್ಯಾಪಿಸ್ತಿಲ್ಲ. ಅದರ್ವೈಸ್ ಇಷ್ಟೊತ್ತಿಗಾಗ್ಲೇ ಎಲ್ಲಾ ಬೆಲೆಗಳ ಇದನ್ನು ಹೆಚ್ಚಾಗಿರ್ತಾ ಇತ್ತು ಇಲ್ಲಿ ಕೂಡ. ಸೊ ಆದ್ರೆ ಇದನ್ನ ಹೆಚ್ಚು ದಿನ ಈವನ್ ಕೇಂದ್ರ ಸರ್ಕಾರ ಕೂಡ ತಡ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಯುದ್ಧ ಕಂಟಿನ್ಯೂ ಆದ್ರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಒಂದು ಎಷ್ಟು ಅಂತ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ನ ವೈಡನ್ ಮಾಡಕ್ಕಾಗತ್ತೆ. ಈಗ ನಮ್ದು ಫಾರೆಕ್ಸ್ ಕೂಡ ಕಡಿಮೆ ಆಗಿದೆ ಬಿಕಾಸ್ ಆಫ್ ದಿಸ್ ವಾರ್ ಆದ್ಮೇಲಿಂದ ನಮ್ಗೆ ಹೆಚ್ಚು ಕಮ್ಮಿ ಫಾರೆಕ್ಸ್ ಕಡಿಮೆ ಆಗಿದೆ. ಸೊ ಇವೆಲ್ಲ ಸನ್ನಿವೇಶಗಳನ್ನ ನೀವು ಗಮನಿಸಿದ್ರೆ ನಮ್ಗೆ ಭಾರತದ ಆರ್ಥಿಕತೆಗೂ ಹೊಡ್ತಾ ಇದೆ, ವಿಶ್ವದ ಆರ್ಥಿಕತೆಗೂ ಕೂಡ ಹೊಡ್ತಾ ಇದೆ. ಹಂಗಾಗಿ ಬಹುಶಃ ಬ್ರಿಕ್ ರಾಷ್ಟ್ರಗಳೆಲ್ಲವೂ ಇವಾಗ ಒಂದು ಸ್ಟ್ರಾಂಗ್ ಆದಂತ ತೀರ್ಮಾನ ಮಾಡ್ಬೇಕಾಗತ್ತೆ. ಅನ್ಲೆಸ್ ಅಂಟಿಲ್ ಈಗ ಪಾಕಿಸ್ತಾನ ಏನೇ
ಮುಂದೆ ಬಂದು ಅದು ತಯಾರಿ ಮಾಡ್ತಾ ಇದ್ರು ಯುದ್ಧ ನಿಲ್ಲಿಸ್ಲಿಕ್ಕೆ ಅದು ಕಷ್ಟ ಆಗತ್ತೆ ನನ್ನ ಪ್ರಕಾರ. ಬಹುಶಃ ಎಲ್ಲಿವರೆಗೂ ಅದರಲ್ಲಿ ರಷ್ಯಾ, ಚೈನಾ, ಭಾರತ ಇನ್ವಾಲ್ವ್ ಆಗಲ್ಲ, ಈ ಮೂರು ದೇಶಗಳು ಸೇರಿ ಇವ್ರಿಬ್ಬರನ್ನು ಅಮೆರಿಕ ಮತ್ತೆ ಇರಾನ್ ನ ಒಂದು ಟೇಬಲ್ ಗೆ ತಂದು ಕೂರ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿವರೆಗೂ ಯುದ್ಧ ನಿಲ್ಲುವಂತದ್ದು ತುಂಬಾ ಕಷ್ಟ. ಯಾಕೆಂತಂದ್ರೆ ಒಂದು ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಇದಕ್ಕಿಂತ ನ್ಯಾಯ ದೊರಕಬೇಕಾಗಿದೆ. ಆ ರಾಷ್ಟ್ರಗಳು ಈಗ ಅವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ, ಅವ್ರು ಈಗ ಮತ್ತೆ ಎಸ್ಕಲೇಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಇವ್ರ ಮೇಲೆ ಯುದ್ಧ ಸಾರ್ತಿಲ್ಲ. ಇಲ್ದಿದ್ರೆ ಅದು ಒಂದ್ ವೇಳೆ ಆಗೋಗ್ಬಿಟ್ರೆ ಇನ್ನಷ್ಟು ಎಸ್ಕಲೇಟ್ ಆಗ್ತಾ ಇರತ್ತೆ. ಹೆಂಗ್ ವಾಪಸ್ ಬರೋದು ಅಂತ ನಾವೀಗ ಆಗ್ಲೇ ಆಮೇಲೆ ಕರ್ಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಐಲ್ಯಾಂಡ್ ಬಗ್ಗೆನೂ ಇವಾಗ ಒಂದು ವೇಳೆ ಹೋಗಿದ್ರೆ ಹೋಗದೆ ಇದ್ರೆ ಎರಡೂ ಕಡೆ ಪ್ರಾಬ್ಲಮ್ ಇದೆ. ಹೋಗಿ ಅಲ್ಲಿ ಎಷ್ಟ್ ದಿನ ಉಳ್ಕೋಬಹುದು ಅಂತ, ಅದನ್ನ ಕಾನ್ಫರ್ ಮಾಡ್ಕೊಳ್ಳೋದು ಏನ್ ಕಷ್ಟ ಅಲ್ಲ ಅಮೆರಿಕನ್ಸ್ಗೆ, ಬಟ್ ಎಷ್ಟ್ ದಿನ ಅದನ್ನ ಹೋಲ್ಡ್ ಮಾಡ್ಬೋದು ಅನ್ನುವಂಥದ್ದು ಕಷ್ಟ ಆಗುತ್ತೆ. ಒಂದ್ ವೇಳೆ ಹೋಗದೆ ಇದ್ರೆ ಫೇಸ್ ಸೇವಿಂಗ್ ಏನು ಅನ್ನುವಂಥದ್ದು. ಸೊ ಈ ತರದ ಒಂದು ತುಂಬಾ ಸಂಕಷ್ಟದಲ್ಲಿದೆ. ಬಹುಶಃ ಅಂತ ಸಮಯದಲ್ಲಿ ಈ ಮೂರು ರಾಷ್ಟ್ರಗಳು ಒಂದ್ ವೇಳೆ ಅವರನ್ನ, ಯಾಕಂದ್ರೆ ಇಲ್ಲಿ ಏನಾಗಿದೆ, ಚೈನಾ ಮತ್ತೆ ರಷ್ಯಾಗೆ ಅವ್ರ ಗೇನ್ಸ್ ಅನ್ನ ನೋಡ್ತಾ ಇದೆ. ಈಗ ರಷ್ಯಾಗೆ ಸಾಕಷ್ಟು ಅವ್ರ ಆಯಿಲ್ಗೆ ಡಿಮ್ಯಾಂಡ್ ಬಂದಿದೆ. ಇದು ನೋಡಿದ್ರೆ ಹೇಗಾಗಿದೆ ಅಂತಂದ್ರೆ ಅಮೆರಿಕ ಒಂದ್ ಹೆಜ್ಜೆ ಹಿಂದಕ್ಕೆ ಇಟ್ಟಿದೆ. ಆಗ ನೋಡಿದ್ರೆ ಇರಾನ್ ಇಂದ ನೀವು ಬೇಕಾದ್ರೆ ಆಯಿಲ್ ತಗೊಳ್ಳಿ, ರಷ್ಯಾ ಇಂದ ತಗೊಳ್ಳಿ, ನಾನು ಅದ್ರ ಮೇಲೆ ಹಾಕಿದ್ದು ಇದನ್ನೆಲ್ಲ ವಾಪಸ್ ತಗೊಂಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಮತ್ತೆ ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ ಅವರು ಅಂತಂದ್ರೆ ಈಗಾಗ್ಲೇ ಒಂದ್ ಹೆಜ್ಜೆ ಅವ್ರ ಹಿಂದೆ ಹೋಗಿರೋದು ಕಾಣಿಸ್ತಾ ಇದೆ. ಆದ್ರೆ ಅದನ್ನ ಫೇಸ್ ಸೇವಿಂಗ್ ಆಗೇ ಬಳಸ್ಕೊಂಡು ಬಹುಶಃ ಇರಾನ್ ಕೂಡ ಯೋಚನೆ ಮಾಡ್ಬೇಕು ಇವತ್ತು ಅಂತ ನನ್ಗೆ. ಯೋಚನೆ ಮಾಡಿ ಒಂದು ಮಾತುಕತೆಗೆ ಬಂದ್ರೆ ಇಡೀ ಪ್ರಪಂಚಕ್ಕೂ ಅವ್ರಿಗೂ ಒಳ್ಳೇದಾಗತ್ತೆ ಅಂತ